ಆಯ್ತಲ್ಲ. ಹೌದಣ್ಣ, ಟ್ರೇನ್ ಸ್ವಲ್ಪ ತಡವಾಗಿ ಬಂತು, ಅದಕ್ಕೆ ಬರೋದಕ್ಕೆ ಇಷ್ಟೊತ್ತಾಯ್ತು. ಏನತ್ತಿಗೆ, ಚೆನ್ನಾಗಿದ್ದೀರಾ? ನನಗೇನಾಗಿದೆಯಪ್ಪ, ನಾನು ಚೆನ್ನಾಗೇ ಇದ್ದೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಅಂತ ನಿನ್ನ ಅಣ್ಣ ಇದ್ದಾರೆ. ಹಾಗೆ ನಮ್ಮಿಬ್ಬರ ಸಹಾಯಕ್ಕೆ ಬಾಡಿಗೆ ಎತ್ತಿನ ಹಾಗೆ ಹಗಲು ರಾತ್ರಿ ದುಡಿಯೋದಕ್ಕೆ ಮೈಲಾರಿ ಇದ್ದಾನೆ. ನೀನು ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಮುತ್ತಿನಂತ ಸಂಗಮೇಶ್ ನೀನಿದ್ದೀಯಾ ಅಂದಾಗ ಈ ನಿನ್ನ ಅತ್ತಿಗೆಗೆ ಯಾವ ಕಡಿಮೆನೂ ಆಗಿಲ್ಲ. ಅತ್ತಿಗೆ, ಚಿಕ್ಕಂದಿನಿಂದಲೂ ತಾಯಿ ಆಸರೆ ಕಾಣದ ನಮಗೆ ನೀವು ಬಂದು ನಮಗೆ ನೀವೊಂದು ಆ ತಾಯಿಯ ಸ್ಥಾನವನ್ನು ನೀಡಿದಿರಲ್ಲ, ನಿಜವಾಗ್ಲೂ ನಮ್ಮನ್ನೆಲ್ಲ ಹೆತ್ತ ತಾಯಿ ನೀವೇ. ಅತ್ತಿಗೆ ನೀವೇ. ಅತ್ತಿಗೆ, ಒಂದು ನಿಮಿಷ, ನಿಮ್ಗೆ ಏನು ತಂದಿದ್ದೇನು ಅಂತ ಗೊತ್ತಾ? ಈ ಶರ್ಟು ಪಂಚೆ ನಿಮಗೆ. ಅಲ್ಲಪ್ಪ ಸಂಗಮೇಶ, ಯಾಕಪ್ಪ ಇಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ಹೋಗಿದ್ದೆ? ಈ ಬಟ್ಟೆ ಬರೆ ಎಲ್ಲ ಯಾಕೆ ತರೋದಕ್ಕೆ ಹೋಗಿದ್ದೆ ನೀನು? ಅಲ್ಲ ಸಂದೇಶ, ಇದೇ ದುಡ್ಡನ್ನು ನಿನ್ನ ಶಾಲೆ ಖರ್ಚಿಗೆ ಬಳಸಿಕೊಳ್ಳೋದನ್ನು ಬಿಟ್ಟು ಇದೆಲ್ಲ ನಮಗೇಕಪ್ಪ. ಅದು ಹಾಗಲ್ಲ ಅಣ್ಣ, ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ 2,000 ಹಣ ಬಂದಿತ್ತು. ಅದರಲ್ಲೇ ಬರುವಾಗ ನಿಮ್ಗೆಲ್ಲ ಬಟ್ಟೆ ತಂದು ಬಿಟ್ಟೆನಣ್ಣ. ಹೌದು ಸಂಗಮೇಶ್, ನಾವು ಹಳ್ಳಿಯಲ್ಲಿ ಹುಟ್ಟಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ರೈತರು. ಹುಟ್ಟಿ ಬಟ್ಟೆಯನ್ನು ಬಿಟ್ಟು ಬಟ್ಟೆಯನ್ನು ಕಟ್ಟಿಟ್ಟು ಮಣ್ಣಿನಲ್ಲಿ ದುಡಿಯುವ ನಮ್ಮಂತ ಮಣ್ಣಿನ ಮಕ್ಕಳಿಗೆ ಯಾಕೆ ಬೇಕಪ್ಪ ಈ ಹೊಸ ಬಟ್ಟೆಗಳು? ಸಂಗಮೇಶ, ಎಷ್ಟೇ ಆಗಲಿ ಶಹರದಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡ್ತಾ ಇರೋದು ನೀನು ಅಂದಾಗ ಈ ಬಟ್ಟೆ ಬರೆಯಲ್ಲ ನಮಗ್ ತರೋ ಬದ್ಲಿ, ಹಣ ಖರ್ಚು ಮಾಡೋ ಬದ್ಲಿ ನೀನೇ ಒಂದ್ 2 ಜೊತೆ ಬಟ್ಟೆ ತಗೊಂಡಿದ್ರೆ ಚೆನ್ನಾಗಿರ್ತಲ್ಲ. ಅತ್ತಿಗೆ, ಇಷ್ಟು ವರ್ಷ ನೀವು ನಮಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದು ಸಾಲದೆ ಯಾವ ಜನ್ಮದ ಋಣ ಅನುಬಂಧನೋ ಏನೋ, ಈ ಜನ್ಮದಲ್ಲಿ ನನಗೆ ತಾಯಿಯಾಗಿ ಸಿಕ್ಕಿದ್ದರಿಂದ ಅದು ನನ್ನ ಪುಣ್ಯ. ಅಣ್ಣ, ಅತ್ತಿಗೆ ಬಾರಪ್ಪ ಮೈಲಾರಿ, ನಿನ್ನ ದಾರಿಯನ್ನೇ ಕಾಯ್ತಿದೆ. ಹಾ, ಯಾರು ಬಂದಿರಂತ ನೋಡು. ಅಯ್ಯೋ ಸಂಗಮೇಶ, ಯಾವಾಗ ಬಂದಿಯಪ್ಪ? ಚೆನ್ನಾಗಿದ್ದೀಯಾ ತಾನೇ? ಈಗ ತಾನೇ ಬಂದಣ್ಣ, ಚೆನ್ನಾಗಿದ್ದೇನೆ. ಸಂಗಮೇಶ, ನಿನ್ನ ಪರೀಕ್ಷೆಯಲ್ಲೇ ಹೇಗಾಯ್ತಪ್ಪ? ಪರೀಕ್ಷೆ ಚೆನ್ನಾಗಿ ಬರ್ದಿದೆಯಾ ತಾನೇ? ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ, ಈ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಬರಬೇಕು. ಈ ಬಡವನ ಮಗ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಈ ಜಗತ್ತಿಗೆ ಕೈ ಎತ್ತಿ ಹೇಳಬೇಕಪ್ಪ, ಕೈ ಎತ್ತಿ ಹೇಳಬೇಕು. ಖಂಡಿತವಾಗಿಯೂ ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸುತ್ತೇನಣ್ಣ. ಆ ನಂಬಿಕೆ ನಮ್ಗೆ ಚೆನ್ನಾಗಿದೆ. ನನ್ನ ಮೈಲಾರಿ ಎಂತವ್ರು ಅಂತ ಚೆನ್ನಾಗಿ ಗೊತ್ತು. ನೋಡಪ್ಪ, ನಿನ್ನಿಂದ ಆದ್ರೂ ಈ ಮನೆ ಉದ್ಧಾರ ಆದ್ರೆ ಸಾಕು. ಈ ಮನೆಯ ನಂದ ದೀಪ ಸದಾ ನಿನ್ನಿಂದ ಬೆಳಗ್ತಾ ಇದ್ರೆ ಅಷ್ಟೇ ಸಾಕಪ್ಪ. ಇದಕ್ಕಿಂತ ಖುಷಿ ವಿಷಯ ಮತ್ತೇನಿದೆ? ಅತ್ತಿಗೆ, ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡಾದ್ರೂ ಹಾಡಬಾರ್ದು. ಆಯ್ತು, ಇಂಥ ಸಂತೋಷ ಹಾಡೇ ಇರ್ತೀವ, ಖಂಡಿತ ಹಾಡೋಣ. ಇಲ್ಲ ಆಯ್ತಕ್ಕೆ. ತಾರೆಗಳ ತೋಟವೇ ಪ್ರೀತಿ ಹೊತ್ತಿ ಗೂಡಿನಲ್ಲಿ ಕೈ ಕೊಟ್ಟಿನ ಊಟವೇ
ಕಾಳಿಂಗ, ಏಕೆ ನಮ್ಮ ಮನೆ ಕಡೆಗೆ ಬಂದಂತಿದೆಯಲ್ಲ? ಏನಾದರೂ ಕೆಲಸವಿತ್ತ? ಕೆಲಸವೆಲ್ಲಿರುತ್ತೋ ಅಲ್ಲಿ ಕಾಲಿಡುತ್ತಾನೆ ಕಾಳಿಂಗ ಸರ್ಪ. ಹಾ ನೋಡಿ, ತೆಗೆದುಕೊಳ್ಳಿ ನೋಟಿಸ್. ಇದಕ್ಕೆ ನಿಮ್ಮ ಒಪ್ಪಿಗೆ ತಿಳಿಸಿ. ಮೈಲಾರಿ, ಮೈಲಾರಿ, ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳು. ಅಣ್ಣ, ನಮ್ಮ ಹೊಲ ಮಾರಬೇಕೆಂದು ನೋಟಿಸ್ ಕಳಿಸಿದ್ದಾರೆ. ನೋಟಿಸ್ ಕಳಿಸಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಅದು ಸತ್ಯವಿಲ್ಲ. ನಮ್ಮ ವಂಶ ಪರಂಪರವಾಗಿ ಮಾಡಿಕೊಂಡ ನಮ್ಮ ಆಸ್ತಿ ನಾನು ಮಾರುವುದಕ್ಕೆ ಗತಿ ಹೀರಲಿಲ್ಲ. ಏ ಕಾಳಿಂಗ, ತುಂಬ ಬಂದ ದಾರಿಗೆ ಸುಂಕ ಇಲ್ಲದಂತೆ ಹೊರಟು ಹೋಗಿ. ಏ ರಾಜಪ್ಪ, ಹೆಸರಿಗೆ ತಕ್ಕಂತೆ ಬಾಳಬೇಕಾದ್ರೆ ಸುಮ್ಮನೆ ನಮ್ಮ ಗೌರ ಮಾತು ಒಪ್ಪಿಕೊಂಡ್ರೆ ಸರಿ, ಇಲ್ಲದಿದ್ದರೆ ಕೊರಗಿ ಸಾಹಿತ್ಯ ಏನಂತೆ? ಲೇ ಕಾಳಿಂಗ, ಗೌಡನ ಎಂಜಲ ತಿನ್ನುವ ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ಸ್ವಂತ ದುಡಿಮೆಯಲ್ಲಿ ದುಡಿಯುವ ನಮಗೆ ಸ್ಥಿರಬಾರದು. ಆ ನಿನ್ನ ಸೊಕ್ಕಿನ ಗೌಡನ ಗುಲಾಮಗಿರಿಗೆ ಹೆದರಿ ನಾವು ಹೊಲ ಕೊಡುವುದಕ್ಕೆ ನಾವೇನು ಖದೀಮನಲ್ಲ. ನಮ್ಮ ಗೌಡ ಸಾಕಿದ ನಿಯತ್ತಿನ ನಾಯಿ ಕಣ ಇದು. ನಮ್ಮ ಗೌಡ ತೋರಿಸಿದ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದೇ ನಿಯತ್ತಿನ ನಾಯಿಯ ಕೆಲಸ. ಮಿಸ್ಟರ್, ಸುಮ್ಮನೆ ಇಲ್ಲಿಂದ ಹೊರಟು ಹೋಗುತ್ತೀಯೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮದ್ದು ಒಳಗೆ ಹಾಕಿಸಲ? ಪೊಲೀಸ್ ಕಂಪ್ಲೇಂಟ್? ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಈ ಊರಲ್ಲಿ? ಕೋರ್ಟು ಕಚೇರಿ ನಮ್ಮ ಗೌಡ್ರ ಜೇಬಿನಲ್ಲಿರುವಾಗ ಯಾವ ಅಧಿಕಾರಿ ನನ್ನನ್ನು ಏನು ಮಾಡಲಾರೆ? ಅಧಿಕಾರ ಇದೆ ಎಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪಂದೆಂದು ತಿಳಿದು ಯಾವ ಮುಟ್ಟಾಳ? ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೊಲವನ್ನು ಬಿಟ್ಟು ಕೊಡಲಾರೆವು. ಹೊರಟು ಹೋಗಿ ಇಲ್ಲಿಂದ. ಸರ್ಕಾರ ಅಂದ್ರೆ ನಮ್ಮ ಗೌಡ್ರು, ನಮ್ಮ ಗೌಡ್ರು ಅಂದ್ರೆ ಸರ್ಕಾರ. ಇದನ್ನು ಹೊರತು ಹೊಲ ಕೊಟ್ಟವ್ರೆ ಸರಿ, ಇಲ್ಲದೆ ಮುಂದೆ ನಡೆಯೋದು ಬೇರೆನೆ. ಯಾರ ನೀನು? ನಿನಗೊಮ್ಮೆ ಹೇಳಿದ ಅರ್ಥ ಆಗೋಲ್ಲ ಅಂತ ಕಾಣುತ್ತೆ. ನಮ್ಮ ಆಸ್ತಿ ನಿಮಗೆ ಯಾಕೆ ಕೊಡ್ಬೇಕು? ನೋಡು, ಒಂದು ಗಂಡಿನ ಸಂವಾರದಲ್ಲಿ ಒಂದು ಹೆಣ್ಣು ಬಾರದಂತೆ. ಒಂದು ವೇಳೆ ಬಂದ್ರೆ ಎದ್ದ ಮರ್ಯಾದೆ ಕಳೆದುಕೊಳ್ಳಬೇಕಾದ್ರೆ ಯಾಕ್ಷರ. ಯಾವನಲ್ಲೇ ನೀನು ತಿಂಡಿನ ಬಾಳಾಗೈತ್ಯಾ? ಅಲ್ಲ, ನಮ್ಮ ಮನೆಗೆ ಬಂದು ಅದು ಈ ಜಾನಕಿ ಮುಂದೆ ನಿಂತು ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ, ಮಾತಾಡಕ್ಕೆ ನಾಲ್ಗಿನ ಕತ್ತರಿಸಿ ಬಿಸಾಕ್ಬೇಕಾಗತ್ತೆ. ಕಾಳಿಂಗ, ಆ ದಿನ ದಣಿಯದನಲ್ಲ, ಅವನ ಅಷ್ಟ ಅಲ್ಲ, ಅವ್ರಪ್ಪ ಬಂದು ನಮ್ಮ ಆಸ್ತಿ ನಾವು ಬಿಟ್ಕೊಳಂಗಿಲ್ಲ. ಏನ್ ಮಾಡ್ತಿ ಮಾಡ್ಕೊ ಹೋಗಲ್ಲ. ನೋಡು, ನಿನಗೆ ಎಷ್ಟು ತಿಳಿಸಿ ಹೇಳಿದರು ನಿನಗೆ ಅರ್ಥವಾಗಿಲ್ಲ ಅಂದ್ರೆ ಅದು ನಿನ್ನ ಹಣೆ ಬರೆಂದ ತಿಳಿದುಕೋ. ನೋಡು, ಹೆಡೆ ಎತ್ತಿದ ಘಟ ಸರ್ಪವನ್ನು ಎದುರಾಕಿಕೊಂಡು